ಹಾಯ್ ಹೆಲೋ ನಮಸ್ಕಾರ. ನಾನು ನಿಮ್ಮ KIKU ಸೈನಿಂಗ್ ಆಫ್ MC ಕಿರಣ್ ಮಾತಾಡ್ತಿರೋದು. ಇವತ್ತು ನಾನು ಎಲ್ಲಿಗೆ ಬಂದಿದ್ದೀನಿ ಅಂತ ಅಂದರೆ, ನಾವು ಚಿಕ್ಕ ಏಜಲ್ಲಿ ಯಾವಾಗಲೂ ಒಂದು ಬಿಲ್ಡಿಂಗ್ಸ್ನ ಕೇಳ್ತಾ ಇರ್ತೀವಿ. ಅದೇ ಕುತುಬ್ ಐಬಕ್ ಕಟ್ಸಿರೋ ಕುತುಬ್ ಮಿನಾರ್. ಈ ಕುತುಬ್ ಮಿನಾರ್ಗೆ ಇವತ್ತು ನಾನು ಬಂದಿದ್ದೀನಿ. ಇದ್ರ ಒಳಗಡೆ ಇವಾಗ ನಾನು ಹೋಗ್ತಾ ಇದ್ದೀನಿ. ಇದ್ರ ಒಳಗಡೆ ಹೋಗ್ಬಿಟ್ಟು ಇದ್ರ ಒಳಗಡೆ ಅದ್ರ ಹಿಸ್ಟ್ರಿಗಳನ್ನೆಲ್ಲ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಆ್ಯಂಡ್ ಆ ಬಿಲ್ಡಿಂಗ್ನ ನಿಮಗೆ ತೋರಿಸ್ತೀನಿ. ಬನ್ನಿ ಹೋಗೋಣ. सर एक दो दिन दो ಓಕೆ, ನಾನು ಕೊನೆಗೂ ಒಂದು ಕಾಯಿನ್ ಎತ್ಕೊಂಡು ಬಂದಿದ್ದೀನಿ. ಎಂಟ್ರಿ ಟಿಕೆಟ್ 40 ರೂಪೀಸ್. ಇಲ್ಲಿ ಇವತ್ತು ನಾನು ಸಂಡೇ ಏನು ಬಂದಿಲ್ಲ. ನೀವೇನಾದರೂ ಸಂಡೇ ಬಂದಿದ್ದೀರಾ ಅಂತಂದರೆ ಇಲ್ಲಿನೂ ಅಷ್ಟೇ ನೀವು ಒಂದು 20 ಇಂದ 30 ಮಿನಿಟ್ಸ್ ವೇಟ್ ಮಾಡಬೇಕಾಗುತ್ತೆ. ಒನ್ ಟಿಕೆಟ್ಗೆ 40 ರೂಪೀಸ್, ಒಬ್ಬರಿಗೆ 40 ರೂಪಾಯಿ ತಗೊತಾರೆ. ನೀವೇನಾದರೂ ಆನ್ಲೈನಲ್ಲೂ ಬುಕ್ ಮಾಡ್ಕೊಂಡು ಬರ್ಬೋದು. ಆ್ಯಂಡ್ ನೀವು ಡೆಬಿಟ್ ಕಾರ್ಡ್ ಕಾರ್ಡ್ ಏನಾದ್ರು ಯೂಸ್ ಮಾಡ್ತೀರಾ ಅಂತ ಅಂದರೆ ಅದು 35 ರೂಪೀಸ್ ತಗೊತಾರೆ. ನೋಡಿ, ಇದೇ ಥರದ ಕಾಯಿನ್. ನಾನು ಇವಾಗ ಎಂಟ್ರಿ ಆಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ಇದ್ರೊಳಗಡೆ ಎಂಟ್ರಿ ಓಕೆ, ನಾನು ಇವಾಗ ಅಲ್ಲಿಂದ ಎಂಟ್ರಿ ಆಗಿಬಿಟ್ಟು ಒಳಗಡೆ ಬರ್ತಾ ಇದ್ದೀನಿ. ಬಟ್ ಅಲ್ಲಿ ಎಂಟ್ರಿ ಆಗೋರೋದೆಲ್ಲ ಸೈಕಾಗಿತ್ತು. ಅಂದರೆ ಆ ಕಾಯಿನ್ನ ಅದ್ರ ಒಳಗಡೆ ಇಟ್ಬಿಟ್ಟು, ಈ ಮೆಟ್ರೋ ಸ್ಟೇಷನಲ್ಲೆಲ್ಲ ನಾವು ನೋಡ್ತೀವಿ ಗೊತ್ತಾ, ಆ ಕಾಯಿನ್ ಇಟ್ಬಿಟ್ಟು ಡೋರ್ ಓಪನ್ ಆಗುತ್ತೆ ಒಳಗೆ, ಆ ಥರ ಸಿಸ್ಟಮ್ ಇಟ್ಟಿದ್ದಾರೆ. ಬಟ್ ನಾನು ಅದನ್ನೆಲ್ಲ ತೋರ್ಸಕ್ಕೆ ಹೋಗಿಲ್ಲ, ಯಾಕಂದರೆ ನಾನು ಒಂದು ಸ್ವಲ್ಪ ಸ್ಕ್ಯಾರ್ ಆಯಿತು. ಇವಾಗ ಇಲ್ಲಿ ಏನು ಗೊತ್ತಾ, ಒಬ್ಬೊಬ್ಬರು ಒಂದೊಂದು ಕಡೆ ಪ್ಲೇಸಲ್ಲಿ ನಮಗೆ ಕ್ಯಾಮ್ರಾ ಅಲೌಡ್ ಕೊಡ್ತಾರೆ, ಇನ್ನೊಂದ್ಸಲ ಕೊಡಲ್ಲ. ನಾನು ಅಲ್ಲಿಂದ ನನ್ನ ರೂಮಿಂದ ಇಲ್ಲಿ ಬಂದಿದ್ದೀನಿ. ಹೆಚ್ಚು ಕಡಿಮೆ ಒಂದು 10 ಕಿಲೋಮೀಟರ್ಸ್ ಆಗುತ್ತೆ. ಬಂದ್ಬಿಟ್ಟು ಕ್ಯಾಮ್ರಾ ಏನು ಕೊಟ್ಟಿಲ್ಲ ಅಂತ ಅಂದ್ಬಿಟ್ರೆ ಸುಮ್ಮನೆ ಆಗುತ್ತೆ ಅನ್ಕೊಂಡು ನಾನು ಅಲ್ಲಿ ತೋರ್ಸೋಕ್ಕಾಗಿಲ್ಲ. ಬನ್ನಿ ಇವಾಗ ನಾವು ಕುತುಬ್ ಮಿನಾರ್ಗೆ ಹೋಗೋಣ. ಈ ಕುತುಬ್ ಮಿನಾರ್, ಈ ವೆದರ್ ತುಂಬಾನೇ ಚೆನ್ನಾಗಿದೆ. ಇವಾಗ ನಿಮಗೆ ಪ್ರತಿಯೊಂದನ್ನು ನಾನು ತೋರಿಸ್ತಾ ಹೋಗ್ತೀನಿ, ಇದ್ರ ಹಿಸ್ಟ್ರಿಗಳ ಬಗ್ಗೆ ಹೇಳ್ತಾ ಹೋಗ್ತೀನಿ. ನಾನು ಮುಂಚೆ ಏನು ಅಂದ್ಕೊಂಡಿದ್ದೆ ಗೊತ್ತಾ, ಈ ಫೋಟೋದಲ್ಲವ, ಈ ಸಮಾಜ ಬುಕ್ದಲ್ಲೆಲ್ಲ ಬರೋದು ಇಷ್ಟು ಉದ್ದದ್ದು ಕುತುಬ್ ಮಿನಾರು, ಇದು ಭಾಳ ಚಿಕ್ಕದಾಗಿದೆ ಅಂದ್ಕೊಂಡಿದ್ದೆ. ಇಲ್ಲ, ಇದ್ರ ಹತ್ರದಿಂದ ನೋಡಿದ್ರೆ ಭಾಳ ದೊಡ್ಡದಾಗಿದೆ ಮತ್ತು ಭಾಳ ದೊಡ್ಡದಾಗಿ ಭಯಾನಕವಾಗಿ ಕಾಣಿಸುತ್ತೆ ಇದು. ನೋಡಿ, ಈ ಮಿನಾರ್ ಏನಿದೆ ಇದ್ರ ಟೋಟಲ್ 5 ಅಂತಸ್ತಿಂದ ಕೂಡಿದೆ. ಈ ಮೇಲ್ಗಡೆ ಏನು ಕಾಣಿಸ್ತಾ ಇದೆಯಲ್ವಾ ನಿಮಗೆ, ಜೂಮ್ ಹಾಕ್ತೀನಿ ನೋಡಿ. ಓಕೆ, ಆ ಮೇಲ್ಗಡೆ ತುದಿದೆಯಲ್ಲ ಅದು ಬಂದ್ಬಿಟ್ಟು ಬ್ರಿಟಿಷರವ್ರು ಕಟ್ಸಿರೋದು. ಮಿಕ್ಕಿರೋದು ಕುತುಬುದ್ದೀನ್ ಐಬಕ್ ಇವ್ರು ಕಟ್ಸಿರೋದು. ಓಕೆ, ಇದನ್ನ ಕುತುಬುದ್ದೀನ್ ಐಬಕ್ನು 1919ರಲ್ಲಿ ಮೊಹಮ್ಮದ್ ಗೋರಿ ಇಂಡಿಯಾಕ್ಕೆ ಬಂದಾಗ ಇದರಲ್ಲಿ ಪೃಥ್ವಿರಾಜ್ ಚೌಹಾಣ್ ಅಂತ ಒಬ್ಬ ರಜಪೂತ್ ದೊರೆ ಅವನನ್ನ ಫೇಸ್ ಮಾಡಿರ್ತಾನೆ. ಕೊನೆಗೂ ಮೊಹಮ್ಮದ್ ಗೋರಿ ವಿನ್ ಆಗಿ ಅವನು ಇಲ್ಲಿ ಆಳ್ವಿಕೆ ಮಾಡಲ್ಲ, ತನ್ನ ವಸಾಹತು ಸ್ಥಾಪನೆ ಮಾಡ್ತಾನೆ. ಮತ್ತೆ ಅವನಿಗೆ ಒಬ್ಬ ಯೋಗ್ಯನಾದಂಥ ಗುಲಾಮ ಬೇಕು ಅಂತ ಹೇಳಿ ಕುತುಬುದ್ದೀನ್ ಐಬಕ್ನ ಚೂಸ್ ಮಾಡಿ ಅವನಿಗೆ ಈ ದೆಹಲಿನ ಬಿಟ್ಕೊಟ್ಟು ಅವನು ತನ್ನ ದೇಶಕ್ಕೆ ವಾಪಸ್ ಹೋದಾಗ ಆ ಸವಿನಂಪಿಗೋಸ್ಕರ ಈ ಕುತುಬ್ ಮಿನಾರನ್ನ ಕಟ್ಸಿರ್ತಾರೆ. ಓಕೆ, ಬಟ್ ಕೆಲವೊಂದು ಹಿಸ್ಟ್ರಿಗಳು ಒಂದೊಂದು ಹೇಳುತ್ತೆ. ನಾನು ಹೇಳ್ತಿರೋ ಹಿಸ್ಟ್ರಿ ಬಂದ್ಬಿಟ್ಟು ಇದು ನಮ್ಮ ಪಠ್ಯ ಪುಸ್ತಕದಲ್ಲಿರುವಂಥ ಹಿಸ್ಟ್ರಿ. ಕೆಲವೊಬ್ರು ಹೇಳ್ತಾರೆ ಇದು ಖಗೋಳ ಶಾಸ್ತ್ರದ್ದು, ಕೆಲವೊಬ್ರು ಹೇಳ್ತಾರೆ ಇದು ಹಿಂದೂ ಧರ್ಮದ್ದು ಅಂತ ಹೇಳಿ. ಬಟ್ ಇವೆಲ್ಲ ಬೇಡ ನಮಗೆ. ಬಟ್ ನಾವು ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ಕೊಂತ ಹೋದ್ರೆ ಅದು ತುಂಬಾ ದೊಡ್ಡದಾಕ ಹೋಗುತ್ತೆ. ನಾನು ಏನು ಹೇಳೋದಕ್ಕೆ ಹೊರಟಿದ್ದೀನಿ ಅಂದ್ರೆ, ನಮ್ಮ ನಿತ್ಯದಲ್ಲಿ ನಾವು ಏನು ಓದ್ತೀವೋ ಅದ್ರಲ್ಲಿ ಮಾತ್ರ ನಾನು ಹೇಳ್ತಾ ಇರೋದು. ನೋಡಿ, ಇವಾಗ ನಾನು ಈ ಕುತುಬ್ ಮಿನಾರ್ ಇದೆಯಲ್ವಾ, ಈ ಕುತುಬ್ ಮಿನಾರ್ನ ಕೆಳಗಡೆ ಇದ್ದೀನಿ. ಈ ಕುತುಬ್ ಮಿನಾರ್ ಕೆಳಗಡೆ ಈ ತರ ಇದೆ, ಆಯ್ತಾ. ಇದು ಟೋಟಲ್ಲು 49 ಅಡಿ ಸುತ್ತಳತೆ. ಓಕೆ, ಇದು ಟೋಟಲ್ 49 ಅಡಿ ಸುತ್ತಳತೆ. ಇದು ಚಿಕ್ಕದಾಗ್ತಾ 5 ಹಂತ ಇದೆ. ಓಕೆ, 1 2 3 4 5 ಹಂತ ಇದೆ. ಕೊನೆ ಹಂತ 9 ಅಡಿಗೆ ಹೋಗಿ ನಿಲ್ಲುತ್ತೆ. ಮೇಲೆ ಸುತ್ತಳತೆ ಬಂದ್ಬಿಟ್ಟು 9 ಅಡಿ. ಇಲ್ಲಿ ನೋಡಿ 47 ಅಡಿ ಇದೆ.
ಓಕೆ, ನಾವು ಇಲ್ಲಿ ನೋಡ್ತಾ ಇರ್ಬೋದು, ಇದು ಏನು ಗೊತ್ತಾ ನಿಮಗೆ? ಇದು ಈ ಕುರಾನ್ ಈ ಇಸ್ಲಾಮಿನ ಪವಿತ್ರ ಗ್ರಂಥ ಇದೆಯಲ್ಲ ಕುರಾನ್, ಅದರಲ್ಲಿ ಬರುವಂತಹ ವಾಕ್ಯಗಳನ್ನ ಅವರು ಅರೇಬಿಕ್ ಭಾಷೆಗಳಲ್ಲಿ ಇದ್ರ ಮೇಲ್ಗಡೆ ಕೆತ್ತಿಟ್ಟಿದ್ದಾರೆ. ನಾವಿಲ್ಲಿ ಕಾಣಿಸ್ತಾ ಇರ್ಬೋದು, ನೋಡ್ತಾ ಇರ್ಬೋದು, ಜೂಮ್ ಆಗ್ತೀನಿ ನೋಡಿ. ಸೊ ನನಗೆ ಲ್ಯಾಂಗ್ವೇಜ್ ಬರಲ್ಲ, ಸೊ ಅವ್ರಿಗೆ ಏನು ಕೆತ್ತಿದ್ದಾರೋ ಗೊತ್ತಿಲ್ಲ, ಒಟ್ಟು ಕೆತ್ತಿಟ್ಟಿದ್ದಾರೆ. ಓಕೆ, ಇವಾಗ ನಾನು ಕುತುಬ್ ಮಿನಾರ್ ನಿಮಗೆ ತೋರಿಸಿದ್ದೀನಿ. ಆ್ಯಕ್ಚುಲಿ ನಾನು ಅದ್ರ ಬಗ್ಗೆ ಕ್ಲೀನಾಗಿ ಎಲ್ಲ ಸ್ಟಡಿ ಮಾಡ್ಕೊಂಡು ಬಂದಿದ್ದೆ, ಬಟ್ ಏನೋ ಗೊತ್ತಿಲ್ಲ, ಇಲ್ಲಿ ಬರ್ತದೆ ಎಲ್ಲ ಮರ್ತೋಯ್ತು. ಓಕೆ, ಪರವಾಗಿಲ್ಲ. ಓಕೆ, ಇಲ್ಲಿ ಕಾಣಿಸ್ತಾ ಇದೆಯಾ ನೋಡಿ, ಇಲ್ಲಿ ಪಕ್ಕದಲ್ಲೇ ಕುತುಬ್ ಮಿನಾರ್ ಇದೆ, ಇಲ್ಲಿ ಪಕ್ಕದಲ್ಲೇ ನೋಡಿ ಈ ಥರದ ಕಂಬಗಳಿದಾವೆ, ಆಯ್ತಾ? ಬಟ್ ಈ ಕಂಬಗಳೆಲ್ಲ ಯಾವತ್ತಾದ್ರೂ ನೀವು ಈ ಥರ ಕಂಬಗಳೆಲ್ಲ ಇಸ್ಲಾಮಿಕ್ ಧರ್ಮದಲ್ಲಿ ಯಾವತ್ತಾದ್ರೂ ಇದೆಯಾ? ಇಲ್ಲ. ಸೊ ಇವೆಲ್ಲ ಬಂದ್ಬಿಟ್ಟು ಹಿಂದೂಗಳ ಟೆಂಪಲ್ ಆಗಿತ್ತು ಮುಂಚೆ. ಇದನ್ನ ಈ ಇಸ್ಲಾಂ ಮತ ಅಂದ್ರು ನಮ್ಮ ಹಿಂದೂ ದೇವಸ್ಥಾನ ಮೇಲೆ ದಾಳಿ ಮಾಡಿಬಿಟ್ಟು ಹಿಂದೂ ದೇವಸ್ಥಾನವನ್ನು ಕೆಡಗಿ ಅವರ ಇಸ್ಲಾಮಿಕ್ ಕಟ್ಟಡಗಳನ್ನು ಕಟ್ಟಿದ್ದಾರೆ. ಓಕೆ, ಕಟ್ಟಿದ್ದಾರೆ. ಟೋಟಲ್ ಇಲ್ಲಿ 27 ದೇವಸ್ಥಾನ ಇತ್ತು. 27 ದೇವಸ್ಥಾನನೂ ಕೆಡಗಿಬಿಟ್ಟು ತಮ್ಮದು ಒಂದು ತೋರಿಸ್ತೀನಿ ನಿಮ್ಗೆ, ಇವಾಗೆಲ್ಲ ಅದಕ್ಕೆ ಎಲ್ಲ ತೋರಿಸ್ತೀನಿ ನಿಮಗೆ. ನೋಡಿ, ಇಲ್ಲಿ ಕಂಬಗಳಾಗಿ ನಿಮಗೆ ಕಂಬಗಳು ಕಾಣಿಸ್ತಿರ್ಬೋದು. ಈ ಮಂಟಪದ ಒಳಗಡೆ ಬಂದಿದ್ದೀನಿ. ಬಟ್ ಈ ಮಂಟಪ ಎಲ್ಲಿದೆ ಅಂತ ಅಂದರೆ ಕುತುಬ್ ಮಿನಾರ್ನ ಪಕ್ಕದಲ್ಲೇ ಇದೆ, ಆಯಿತಾ? ಕುತುಬ್ ಮಿನಾರ್ಗೂ ಈ ಮಂಟಪಕ್ಕೂ ಒಂದು 5 ರಿಂದ 6 ಮೀಟರ್ ಅಷ್ಟೇ ದೂರ, ಅಲ್ಲೇ ಪಕ್ಕದಲ್ಲೇ ಇದೆ. ಇದ್ರ ನೋಡಿ ನಮಗೆ ಗೊತ್ತಾಗೋದು ಏನು ಅಂತ ಅಂದರೆ, ಇದು ನಿಜವಾಗ್ಲೂ ಮುಸ್ಲಿಂ ಧರ್ಮಕ್ಕೆ ಸೇರಿರೋಂತಹದ್ದ ಈ ಕುತುಬ್ ಮಿನಾರ್ ಅನ್ನೋದು. ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತ ಅಂದರೆ, ಈ ಕಂಬದಲ್ಲಿ ಒಂದು ಕೆತ್ತನೆಗಳು ನೋಡ್ಬೋದು. ಈ ಕಂಬದಲ್ಲಿ ನೋಡಿ ಇಲ್ಲೊಂದು ಗಂಟೆ ಸಿಂಬಲ್ ಕಾಣಿಸ್ತಾ ಇದೆ. ಈ ಕಂಬದ ಮೇಲ್ಗಡೆ ಒಂದು ಗಂಟೆ ಚಿತ್ರ ಕೆತ್ತಿದ್ದಾರೆ. ಬಟ್ ಈ ಗಂಟೆನ ನಾವು ಹಿಂದೂ ದೇವಸ್ಥಾನದಲ್ಲಿ ನೋಡೋಕೆ ಸಿಗುತ್ತದೆ, ಮತ್ತು ನಾವು ಹಿಂದೂ ಸಂಪ್ರದಾಯದಲ್ಲಿ ಈ ಗಂಟೆನ ಯೂಸ್ ಮಾಡ್ತೀವಿ. ಬಟ್ ಯಾವತ್ತೂ ಮುಸ್ಲಿಂ ಧರ್ಮದವರು ಅವ್ರ ಮಸೀದಿಗಳಲ್ಲಾಗಲಿ ಅಥವಾ ಅವ್ರ ಕಟ್ಟಡಗಳಲ್ಲಾಗಲಿ ಅಥವಾ ಅವ್ರ ಧರ್ಮದಲ್ಲಿ ಗಂಟೆನ ಅವ್ರು ಯಾವತ್ತೂ ಯೂಸ್ ಮಾಡಲ್ಲ. ಆ್ಯಂಡ್ ಇದು ಮುಸ್ಲಿಂ ಧರ್ಮಕ್ಕೆ ಸೇರಿದೆ ಆಗಿದ್ದಿದ್ರೆ ಅವ್ರು ಈ ಕಂಬಗಳ ಮೇಲೆ ಏನಕ್ಕೆ ಗಂಟೆ ಚಿತ್ರವನ್ನು ಬಿಡಿಸ್ತಿದ್ರು ಅಲ್ವಾ? ಇಲ್ಲೇ ನಮಗೆ ಡೌಟ್ ಬರೋದೇನಂತ ಅಂದರೆ, ಇದು ಹಿಂದೂ ದೇವಸ್ಥಾನ ಆಗಿತ್ತು. ಆನಂತರ ಮುಸ್ಲಿಮ್ಸರು ಇದನ್ನು ವಶಪಡಿಸ್ಕೊಂಡಾಗ ಅವರು ತಮಗೆ ಏನಕ್ಕೆ ಯೂಸ್ ಆಗುತ್ತೋ ಅದಕ್ಕೆ ಇದನ್ನ ಯೂಸ್ ಮಾಡಿಕೊಂಡ್ರು ಅನ್ನೋದು. ಇದು ಇವಾಗ ನಾನು ಅಂತಲ್ಲ, ಪ್ರತಿಯೊಬ್ಬ ಇತಿಹಾಸಕಾರನು ಇದನ್ನೇ ಹೇಳ್ತಿದ್ದಾನೆ. ಇದು ಮುಂಚೆ ಹಿಂದೂ ಧರ್ಮಕ್ಕೆ ಸೇರಿತ್ತು, ಇವಾಗ ಇದು ಆನಂತರ ಇದು ಮುಸ್ಲಿಂ ಅವರು ತಮಗೆ ತಾವು ಯೂಸ್ ಮಾಡಿಕೊಂಡ್ರು ಅನ್ನೋದು. ಅದು ಇಸ್ಲಾಂ ಧರ್ಮಕ್ಕೆ ಸೇರಿತ್ತು, ಅವರು ಹಿಂದೂ ಧರ್ಮಕ್ಕೆ ಸೇರಿತ್ತು, ಅದು ಯಾವ ಧರ್ಮಕ್ಕೆ ಸೇರಿತ್ತು ಅದಕ್ಕೋಸ್ಕರ ನಾನೇನು ಬಂದಿಲ್ಲ, ಅದಕ್ಕೋಸ್ಕರ ನಾನೇನು ಬಂದಿಲ್ಲ. ಬಟ್ ಇಲ್ಲಿ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡೋಣ, ಇದ್ರ ಬಗ್ಗೆ ತೋರಿಸೋಣ ಅಂತ ಬಂದಿದ್ದೆ. ಇದು ಹೇಗಿದೆ ಗೊತ್ತಾ, ಇದೊಂದು ಗುಚ್ಛ. ಇವಾಗ ಒನ್ ಬೈ ಒನ್ ನನಗೆ ಎಲ್ಲಿಂದ ಹೇಗೆ ತೋರಿಸ್ಬೇಕು ಅಂತಲೇ ನನಗೆ ಸೀರಿಯಸ್ಲಿ ಗೊತ್ತಾಗ್ತಾ ಇಲ್ಲ, ಆಯಿತಾ? ಓಕೆ, ಬಟ್ ಇದ್ರಲ್ಲಿ ನೋಡಿ ಈ ದೊಡ್ಡ ದೊಡ್ಡ ಕಮಾನ್ಗಳು ದೊಡ್ಡ ಹೆಂಗಿದೆ ಅಂತ ಅಂದರೆ ಇವೆಲ್ಲ ಫಸ್ಟು ಸಖತ್ತಾಗಿತ್ತಂತೆ. ಬಟ್ ಇಲ್ಲಿ ಒಂದು ಸಲ ಈ ಭೂಕಂಪ ಉಂಟಾಗಿ ಎಲ್ಲ ಸ್ವಲ್ಪ ಡ್ಯಾಮೇಜ್ ಆಗಿದೆ. ಬಟ್ ನಿಮ್ಗೊಂದು ತೋರಿಸ್ತೀನಿ ನೋಡಿ. ಇವ್ರದ್ದು ಮುಂಚೆ ಅವರು ಫೋಟೋಶೂಟ್ ನಡೀತಿದೆ ಗುರು, ಎಲ್ಲೂ ನಾನು ಕ್ಯಾಮ್ರಾ ಹಿಡ್ಕೋಗಂಗಿಲ್ಲ. ಎಲ್ಲ ನೋಡಿದ್ರು ಅವ್ರವ್ರು ಹುಡುಗಿಯರ್ನ ಹಾಕ್ಕೊಂಡು ಶೂಟ್ ಮಾಡ್ತಾವ್ರೆ. ಓಕೆ, ನಿಮಗೆಲ್ಲ ಒಂದು ತೋರಿಸ್ತೀನಿ ನೋಡಿ. ಇವಾಗ ನೀವೇನು ನೋಡ್ತಾ ಇದ್ದೀರಿ ಅಲ್ವಾ,
ಇದು ಒಂದು ದೊಡ್ಡ ಬಾಗಿಲಿನ ಮೇಲ್ಗಡೆ ಕೆತ್ತಿರೋ ಅಂತಹ ಚಿತ್ರ. ಎಲ್ಲ ಇಸ್ಲಾಮಿಕ್ ಸ್ಟೈಲಲ್ಲಿ ಕೆತ್ತಿಟ್ಟಿದ್ದಾರೆ ಆಯಿತಾ. ಆವಾಗಿನ ಕಾಲದಲ್ಲಿ ಒಂದು ನಿಮಿಷ ತೋರಿಸ್ತೀನಿ ನೋಡಿ. ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಾ, ಇದು ದೊಡ್ಡ ಬಾಗ್ಲಾಗಿತ್ತು, ಇದ್ರ ಮೂಲಕ ಬರ್ತಾ ಇದ್ರು. ಇವಾಗ ನಮ್ಮನೇಲಾದ್ರೂ ಅಷ್ಟೇ, ಇವಾಗ ಒಂದು ಬಾಗಿಲಲ್ಲಿ ಅಕ್ಕಪಕ್ಕ ಒಂಥರ ಡಿಸೈನ್ ಆಗಿ ನಾವು ಒಂದು ಸ್ಟೈಲಿಶ್ ಆಗಿ ಕಾಣಬೇಕು ಅಂತ ನಾವು ಮಾಡಿಟ್ಕೊತೀವಿ ಗೊತ್ತಾ. ಈಗ ಒಂದು ಬಳ್ಳಿನೋ ಚಿತ್ರನೋ ಒಂದು ಹೂವು ಚಿತ್ರನೋ ಬಿಡಿಸ್ತಿರ್ತೀವಿ. ಇವರು ನೋಡಿ ಕಾಣಿಸ್ತಾ ಇದೆಯಾ, ಅವ್ರೂ ಅಷ್ಟೇ ಬಳ್ಳಿ ಅದಕ್ಕೊಂದು ಹೂವು ಅಂದ್ರೆ ಸ್ವಲ್ಪ ಬರಬೇಕಿದ್ರೆ ಸ್ವಲ್ಪ ಸ್ಟೈಲಿಶ್ ಆಗಿ ಕಾಣಲಿ ಅಂತ ಹೇಳಿ ಆ ದೊಡ್ಡ ಬಾಗಿಲಿಗೆ ಇವರು ಕೆತ್ತನೆ ಮಾಡ್ತಿದ್ರು. ಇವಾಗ ಟೈಲ್ಸ್ ಎಲ್ಲ ಬಂದಿದೆ, ಮುಂಚೆ ಇದ್ರನ್ನೇ ಕೆತ್ತನೆ ಮಾಡ್ತಾಯಿದ್ರು. ಎಷ್ಟು ಅದ್ಭುತವಾಗಿದೆ ನೋಡಿ. ಇವಾಗ ನಾನು ಎಲ್ಲಿ ಬಂದಿದ್ದೀನಿ ಅಂತ ಅಂದರೆ, ನೀವು ಪದ್ಮಾವತ್ ಮೂವಿ ನೋಡಿದ್ದೀರಾ? ಪದ್ಮಾವತ್ ಮೂವಿಯಲ್ಲಿ ಅಲಾವುದ್ದೀನ್ ಖಿಲ್ಜಿ ಗೊತ್ತಾ ನಿಮಗೆ? ಅವನ ನಟ ರಾಕ್ಷಸ ರಣವೀರ್ ಸಿಂಗ್ ಆ್ಯಕ್ಟ್ ಮಾಡಿದ್ದಾನಲ್ವ ಒಂದು ಕ್ಯಾರೆಕ್ಟರ್ನ. ಓಕೆ, ಇವಾಗ ನಾನು ಎಲ್ಲಿದ್ದೀನಿ ಅಂತ ಅಂದರೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಾ, ಇದು ಏನು ಗೋರಿ ಅಂದ್ಕೊಂಡಿದ್ದೀರಾ? ಮೊಹಮ್ಮದ್ ಖಿಲ್ಜಿ ಸತ್ತಾಗ ಇಲ್ಲೇ ತಂದು ಹೂತಿರೋದು ಇದು ಮೊಹಮ್ಮದ್ ಖಿಲ್ಜಿಯ ಗೋರಿ. ಓಕೆ, ಮೊಹಮ್ಮದ್ ಖಿಲ್ಜಿ ಇಲ್ಲೇ ಯಾಕೆ ತಂದು ಇಟ್ಟಿದ್ದಾರೆ, ಅವ್ನು ಏನಕ್ಕೆ ಮೆರೆಸಿದ್ದಾರೆ ಅಂತ ಅಂದರೆ, ಇಡೀ ವರ್ಲ್ಡಲ್ಲಿ ಮಾಂಗೋಲಿಯಾ ಸೈನ್ಯನ ಯಾರು ಎದುರಾಕೊಳ್ಳೋಕ್ಕಾಗಿಲ್ಲ. ಬಟ್ ಇಲ್ಲಿ ಮೊಹಮ್ಮದ್ ಖಿಲ್ಜಿ, ಈ ಮೊಘಲರ ಸಾಮ್ರಾಜ್ಯದ ರಾಜ ಮೊಹಮ್ಮದ್ ಖಿಲ್ಜಿ ಇರ್ತಾನಲ್ವಾ, ಅವನು ಮಾಂಗೋಲಿಯಾದ ರಾಜನ ಸೋಲಿಸಿ ಅವನು ಇಂಡಿಯಾಕ್ಕೆ ಬರ್ತಿರೋ ಆಪತ್ನ ತಡೆ ಹಿಡಿತಾನೆ. ಸೊ ಅವನಿಗೆ ಒಂದು ವಿಶೇಷ ಸ್ಥಾನಮಾನ ಇದೆ. ಅವನು ಕೆಟ್ಟವನೋ ಒಳ್ಳೆಯವನೋ ಸೆಕೆಂಡ್ರಿ, ಬಟ್ ಇದು ಅವನ ಸಾಧನೆ. ಒಬ್ಬೊಂದು ಮಾಂಗೋಲಿಯಾ ಅಂತ ಅಂದರೆ ಅವರು, ನೀವು ಕೇಳಿರ್ತೀರ ಮಾಂಗೋಲಿಯಾದ ರಾಜರು ಯುದ್ಧವನ್ನು, ಅವರು ಬಿಡಿ, ಅವರು ನೀವು ಊಹೆನೂ ಮಾಡ್ಕೊಳಕ್ಕಾಗಲ್ಲ, ಅಷ್ಟು ಅವರು ಭಯಾನಕ ಅವರು ಆಯ್ತಾ. ಯುದ್ಧದಲ್ಲಿ ಅವ್ರನ್ನೇ ಇವನು ಸೋಲ್ಸಿದ್ದಾನೆ ನೋಡಿ, ಇಲ್ಲಿದೆ. ಬನ್ನಿ ಇವಾಗ ಅದ್ರ ಸ್ವಲ್ಪ ತೋರಿಸ್ತೀನಿ ನಿಮಗೆ. ಈಗ ನಾನು ಏನು ಹೇಳಿದೆ ಅಂತ ಅಂದರೆ, ಈಗ ಹೌದು ಕುತುಬ್ ಮಿನಾರ್ನ ಏನೋ ಕಟ್ದ ಅಂದರೆ ಒಂದು ಸವಿ ನೆನಪಿಗೆ ಕಟ್ದ. ಬಟ್ ಇದನ್ನ ಏನಕ್ಕೆ ಯೂಸ್ ಮಾಡ್ಕೊತಿದ್ರು ಅಂದರೆ, ಆವಾಗಿನ ಕಾಲದಲ್ಲಿ ಇವಾಗ ಅವ್ರದ್ದು ಇಸ್ಲಾಮಿಂದಲ್ಲಿ ಇದೆಯಲ್ಲ, ದಿನಕ್ಕೆ 5 ಬಾರಿ ಅವ್ರು ನಮಾಜ್ ಮಾಡ್ತಾರೆ. ಆ ನಮಾಜ್ಗೆ ಅವಾಗ ಕರೀಲಿಕ್ಕೆ ಇದ್ರ ಮೇಲ್ಗಡೆ ಹತ್ತಿ ನಿಂತ್ಕೊಂಡು ಒಬ್ಬ ಕೂಗ್ತಿದ್ನಂತೆ. ಅವಾಗೆಲ್ಲ ಮೈಕೋ ಎಲ್ಲ ಇರ್ಲಿಲ್ಲಲ್ವಾ, ಅದಕ್ಕೋಸ್ಕರ ಇದನ್ನ ಕಟ್ಸಿದ್ದಾರೆ. ಅಂದ್ರೆ ಏನಕ್ಕೆ ಯೂಸ್ ಆಗ್ತಿತ್ತು ಅಂದ್ರೆ, ಇದು ಈ ಕುತುಬ್ ಮಿನಾರ್ ಇಷ್ಟು ಉದ್ದ ಹೈಟ್ ಆಗಿ ಏನಕ್ಕೆ ಕಟ್ಸಿದ್ರೆ ಅದ್ರ ಮೇಲೆ ಒಬ್ಬ ಕುತ್ಕೊಂಡು 12:30 ಆಯ್ತು ಎಲ್ಲರೂ ಪ್ರಾರ್ಥನೆಗೆ ಬನ್ನಿ ಅಂತ ಒಬ್ಬ ಕೂಗ್ತಿದ್ನಂತೆ. ಅವಾಗ ಎಲ್ಲರಿಗೂ ಗೊತ್ತಾಗ್ತಿತ್ತು ಅಂತೆ. ಸೊ ಅದಕ್ಕೇನೆ ಏನೋ ಗೊತ್ತಿಲ್ಲ. ಅಂದರೆ ಇಲ್ಲಿ ಏನಿದೆ ಗೊತ್ತಾ, ಇವಾಗೆಲ್ಲ ಏನು ಒಂಥರ ಮಜಾನೇ ಇಲ್ಲ. ಜಸ್ಟ್ ಇದೊಂದು ಇದ್ರ ಒಳಗಡೆ ಬಂದರೆ ಒಂದ್ಸಲ ಬನ್ನಿ, ಅಂದರೆ ತೋರಿಸೋ ಅಂಥದ್ದು ಏನಿಲ್ಲ, ಬಂದು ನೋಡೋ ಅಂಥದ್ದು ಇದೆ. ಎಲ್ಲ ತೋರಿಸೋ ಅಂಥದ್ದು ಏನು ನನಗೆ ಅದೇನು ಕಾಣಿಸ್ತಾ ಇಲ್ಲ ನನಗೆ. ಓಕೆ, ಇದಿದೆ ಆ ಥರ ಎಲ್ಲ ಏನು ಕಾಣಿಸ್ತಾ ಇಲ್ಲ. ಇಲ್ಲಿ ಫಾರಿನ್, ಇಲ್ಲಿ ನಾನು ನೋಡಿದ್ದು, ನಾನು ತುಂಬ ಪ್ಲೇಸ್ಗೆ ವಿಸಿಟ್ ಮಾಡಿದ್ದೀನಿ. ಬಟ್
ಬಟ್ ಇಲ್ಲಿ ತುಂಬಾ ಫಾರಿನರ್ಸ್ಗಳು ತುಂಬಾ ಇದ್ದಾರೆ. ಈ ಇಂಡಿಯನ್ಸ್ಗಿಂತ ಜಾಸ್ತಿ ಫಾರಿನರ್ಸ್ಗಳೇ ಕಾಣಿಸ್ತಾರೆ ಇಲ್ಲಿ. ನಾನಿವಾಗ ಕುತುಬ್ ಮಿನಾರ್ನ ಹಿಂದೆಗಡೆ ಭಾಗಕ್ಕೆ ಬಂದಿದ್ದೀನಿ. ಇಲ್ಲಿ ಸ್ವಲ್ಪ ನೋಡಿ, ಚಿಕ್ಕದಾಗಿ ಒಂದು ಗಾರ್ಡನ್ ಇದೆ. ಆರಾಮಾಗಿ ಇಲ್ಲಿ ನೀವು ಇಲ್ಲೇ ಕುತ್ಕೊಂಡು ಕತೆ ಹೊಡ್ಕೊತ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಹೋಗ್ಬೋದು. ಇವತ್ತು ರೂಮಲ್ಲಿ ಕುತ್ಕೊಂಡಿದ್ದೆ, ಯಾವುದೇ ಪ್ಲಾನಿಂಗ್ ಮಾಡ್ಕೊಂಡಿಲ್ಲ. ಅಂದರೆ ಇದ್ರ ಬಗ್ಗೆ ಸ್ವಲ್ಪ ನಾನು ಏನು ತಿಳ್ಕೊಂಡಿಲ್ಲ, ಹಾಗೇನೆ ಎದ್ದು ಬಂದ್ಬಿಟ್ಟೆ. ಬಟ್ ಇಲ್ಲಿ ಬಂದಾಗ ಈ ಪ್ಲೇಸ್ಗಳೆಲ್ಲ ನೋಡಿ, ಇಲ್ಲಿ ನೋಡಿ ಕಾಣಿಸ್ತಿದೆ ನಿಮಗೆ. ಈ ಪ್ಲೇಸ್ಗಳೆಲ್ಲ ನಿಮ್ಗೆ ತಿಳಿಸ್ಕೊಡ್ಬೇಕಿತ್ತು ನಾನು. ಆ್ಯಕ್ಚುಲಿ ನನ್ಗೆ ಇವಾಗ ಅನಿಸ್ತಿದೆ, ನಾನು ಸ್ವಲ್ಪ ಪ್ಲ್ಯಾನ್ ಮಾಡ್ಕೊಂಡು ಬರ್ಬೇಕಿತ್ತು, ಏನೇನು ಸ್ವಲ್ಪ ತಿಳ್ಕೊಂಬರ್ಬೇಕಿತ್ತು. ಸ್ವಲ್ಪ ಆತರ ಕೊಟ್ಬಿಟ್ನೇನೋ ಅಂತ ಅನಿಸ್ತಿದೆ. ಈ ನೆಕ್ಸ್ಟ್ ಯಾವುದಾದ್ರು ನನಗೆ ಅಂದರೆ ಇಲ್ಲಿಂದ ನಾನೇನೋ ಒಂದು ಲೆಸನ್ ಏನೇನೋ ಕಲಿತಾ ಇರ್ತೀನಿ. ಅಂದರೆ ಇನ್ನು ನೆಕ್ಸ್ಟ್ ನಂಗೆ ಗೊತ್ತಾಯಿತು, ನಾನು ಇನ್ನು ಯಾವ ಫ್ರೀ ಪ್ಲ್ಯಾನ್ ಮಾಡಿದೆ ಹೊರಗಡೆ ಬಂದರೆ ನೋಡಿ ಈ ಥರ ನೋಡಬೇಕಾಗುತ್ತೆ. ಬಿಟ್ಟರೆ ಇದ್ರ ಹಿಸ್ಟ್ರಿಗಳನ್ನೆಲ್ಲ ತಿಳ್ಕೊಳಕ್ಕಾಗಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ಪಕ್ಕ ನಿಮ್ಗೆ ಈ ಥರ ಆಗಲ್ಲ. ನಾನು ನೆಕ್ಸ್ಟ್ ಯಾವ್ದಾದ್ರು ಸ್ಟಡಿ ಮಾಡ್ಕೊಂಡೆ ಇನ್ನೊಂದು ಪ್ಲೇಸಿಗೆ ಹೋಗ್ಬಿಟ್ಟು ಅದ್ರ ಬಗ್ಗೆ ನಿಮಗೆ ತೋರಿಸ್ಕೊಡ್ತೀನಿ. ಹೊರಗಡೆ ಹೋಗ್ತಾ ಇದ್ದೀನಿ ನಾನು ಇವಾಗ. ಬಟ್ ಇದು ಏನಕ್ಕೋಸ್ಕರ ಕಟ್ಸಿದ್ದಾರೆ, ಇದ್ರದ್ದು ಹಿಸ್ಟ್ರಿ ಸೀರಿಯಸ್ಲಿ ನನ್ಗೆ ಇವಾಗ ಅನಿಸ್ತಿದೆ ನಾನು ತಿಳ್ಕೊಬೇಕಿತ್ತು ಅಂತ. ಬಟ್ ನಾನು ಯಾರನ್ನಾದ್ರು ಕೇಳಿ ನೋಡ್ತೀನಿ, ನಮ್ಗೇನಾದರೂ ಒಂದು ಆನ್ಸರ್ ಸಿಗ್ಬೋದು. ಸರ್, ವಾಟ್ ಈಸ್ ದಿಸ್ ಸರ್? ವೈ ಯು ಕ್ರಿಯೇಟೆಡ್ ದಿಸ್ ಏರಿಯಾ? ಮಕ್ಬರಾ means समाधि. Whose samadhi sir? Khilji samadhi. ಓಕೆ, ಏನು ಗೊತ್ತಾ, ಇವಾಗ ನಾನು ಇಲ್ಲಿ ಕಾಣಿಸ್ತಿದ್ಯಾ ನಿಮಗೆ? ನಾನು ಅದನ್ನೇ ಅಂದ್ಕೊಂಡೆ ಏನಿದೆ ಅಂತ ಅಂದ್ಕೊಂಡು ಇಲ್ಲೊಬ್ಬರು ನಾನು ಕೇಳಿದೆ ಇವಾಗ. ಬಟ್ ಅವ್ರು ಏನು ಹೇಳಿದ್ರು ಅಂದರೆ, ಈ ಮೊಘಲ್ ಸಾಮ್ರಾಜ್ಯದ ರಾಜರು ಇರ್ತಿದ್ರು ಅಲ್ವಾ, ಅವ್ರ ಸಮಾಧಿಗಳು ಅಂತ ಅವ್ರು ಹೇಳ್ತಿದ್ದಾರೆ. ನೋಡಿ ಇಲ್ಲಿ ಕಾಣಿಸ್ತಿದ್ಯಾ, ಇದು ಕೂಡ ಸಮಾಧಿ ಅಂತೆ. ಬಟ್ ಯಾರ ಸಮಾಧಿ ಅಂತ ಗೊತ್ತಿಲ್ಲ ನನಗೆ, ಬಟ್ ಸಮಾಧಿ ನೋಡಿ. ಅವ್ರ ಸಮಾಧಿಗಳನ್ನ ಈ ಥರ ಇಲ್ಲಿ ರಾಜರಲ್ವಾ, ಅವ್ರವ್ರ ಸಮಾಧಿ ಸ್ವಲ್ಪ ಗ್ರ್ಯಾಂಡ್, ರಾಜಲ್ವಾ ಸ್ವಲ್ಪ ದುಡ್ಡಿರೋರು ಗ್ರ್ಯಾಂಡಾಗಿ ಮಾಡ್ಕೊಂಡಿದ್ದಾರೆ ಅವ್ರವ್ರ ಸಮಾಧಿನ. ಓಕೆ, ಇಲ್ಲೊಂದು ಪ್ಲೇಸ್ ಕಾಣಿಸ್ತಿದೆ. ಇದೆಲ್ಲರೂ ಇದ್ರ ಮೇಲ್ಗಡೆ ಹತ್ಕೊಂಡಿದ್ದಾರೆ. ನಾನು ಹೋಗಿ ಹತ್ಕೊತೀನಿ, ಏನಿದೆ ನೋಡೋಣ. ಓಕೆ, ನಾನು ಮೇಲ್ಗಡೆ ಬಂದಿದ್ದೀನಿ. ಓ, ಸೈಕ್ ಆಗಿದೆ ಗುರು ಇದ್ರ ಮೇಲ್ಗಡೆ. ನಾವಾಡುವ ನುಡಿಯೇ ಕನ್ನಡ ನುಡಿ, ನಾವಿರುವ ತಾಣವೇ ಗಂಧದ ಗುಡಿ, ಶ್ರೀಗಂಧದ ಗುಡಿ. ಆಹಾ, ಓಹೋ ಓಹೋ. ಓಕೆ, ಸಾಕು. ಇಲ್ಲಿಂದ ಜಂಪ್ ಆಗಿಬಿಡ್ಲ ಬೇಡ, ಕಾಲೇನಾದರೂ ಮುರ್ಕೊಂಡು ಆಮೇಲೆ. ಓಕೆ, ಇಲ್ಲೇ ಜಂಪ್ ಮಾಡ್ತೀನಿ. ಓಕೆ,
ಇಷ್ಟು ದೂರ ಬಂದಿದ್ದೀನಿ, ನನ್ನೊಂದು ಫೋಟೋಸ್ ತಗೊಂಡು ಎಲ್ಲರೂ ತೊಗೊತಿದ್ದಾರೆ ಇಲ್ಲಿ. ನಾನು ನನ್ನೊಂದು ಸೆಲ್ಫಿ ತೊಗೊಂಡ್ಬಿಡ್ತೀನಿ ಹಾಗೆ. ಓಕೆ, ಚೆನ್ನಾಗಿ ಬಂದಿದೆ. ನಿಮಗೆ ಇಲ್ಲಿ ಮಸೀದಿ ಕಾಣಿಸ್ತಾ ಇದೆಯಾ? ನಿಮಗೆ ಈ ಮಸೀದಿ ಒಳಗಡೆ ಹೋಗ್ತಾ ಇದ್ದೀನಿ. ಇಲ್ಲಿ ಕಾಣಿಸ್ತಿದೆಯಾ ನಿಮಗೆ? ಇದು ಬಂದುಬಿಟ್ಟು ಹಿಂದೂ ದೇವಸ್ಥಾನ ನೋಡಿ. ಈ ಹಿಂದೂ ದೇವಸ್ಥಾನ ಅಟ್ಯಾಚ್ ಆಗಿ ಇವರು ಇಲ್ಲಿ ಮಸೀದಿನ ಕಟ್ಟಿದ್ದಾರೆ. ಮೋಸ್ಟ್ಲಿ ಇಲ್ಲಿ ಯಾವುದೋ ಒಂದು ಏರ್ಪೋರ್ಟ್ ಇದೆ ಅನಿಸುತ್ತೆ. ಒಂದು 5-10 ನಿಮಿಷಕ್ಕೆ ಒಂದೊಂದು ಸಲ ಫ್ಲೈಟ್ ಓಡಾಡ್ತಾನೆ ಇರುತ್ತೆ. ಒಂದು 5-10 ನಿಮಿಷಕ್ಕೆ ಒಂದೊಂದು ಸಲ ಒಂದು ಫ್ಲೈಟ್ ಏನೋ ಇರಬೇಕು ಅನಿಸುತ್ತೆ ಇಲ್ಲೊಂದು. ಓಕೆ, ಇವಾಗ ನಾನು ಎಲ್ಲ ಈ ಪ್ಲೇಸ್ ಹೇಗಿದೆ ಗೊತ್ತಾ? ಸಖತ್ ಪೀಸ್ ಆಗಿದೆ. ಆರಾಮಾಗಿ ಶರ್ಟ್ ಎಲ್ಲ ತಕ್ಕೊಂಡು ಆರಾಮಾಗಿ ಇದ್ಬಿಡ್ಬೇಕು ಅಂತ, ಬಟ್ ಇಲ್ಲೆಲ್ಲ ಇದ್ರೆ ಆಗಲ್ಲ. ಓಕೆ, ನಾನು ಹೊರಡ್ತಾ ಇದ್ದೀನಿ ಇವಾಗ. ಓಕೆ, ನಾ ಒಂದು ಮಾತು, ಅವ್ನು ನಿನ್ನನ್ನು ನೋಡಿ ನಗ್ತಿದ್ದಾನೆ, ಯಾಕಂದ್ರೆ ಅವ್ರ ಅಪ್ಪನ ಹತ್ರ ದುಡ್ಡಿದೆ. ಅವ್ನು ನಗ್ತಿದ್ದಾನೆ ಅಂತ ಹೇಳಿ ಇವತ್ತು ಏನು ಮಾಡಿದ್ರೆ ಸುಮ್ಮನೆ ಇದ್ರೆ ಒಂದೊಂದು ದಿನ ನೀನು ಅವ್ರ ಅಪ್ಪನ ಅವ್ನ ಇಬ್ಬರನ್ನ ನೋಡಿ ನಗೋಕ್ಕಾಗಲ್ಲ. ಓದ್ತಾ ಇದ್ರೆ ಚೆನ್ನಾಗಿ ಓದು, ದುಡಿತಿದ್ರೆ ದುಡ್ಡು ಮಾಡು ಅಂತ ಹೇಳ್ತಾ ಓಕೆ, ನಾನು ಹೊರಡ್ತಾ ಇದ್ದೀನಿ. ಬಾಯ್ ಬಾಯ್, ಲವ್ ಯು.